ನಮಸ್ತೆ. ಶುಕ್ರವಾರದ ಮಿನಿ ಬ್ಲಾಗು. ಒನ್ ಟೈಮ್ ಟ್ರೀಟ್ಮೆಂಟ್ ಅಂತ ತೊಗೊಂಡು ನನ್ನ ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದೆ. ಈಗ ನಾನು ಹೋಗ್ಬಿಟ್ಟು ಸ್ಕಿನ್ ಡಾಕ್ಟ್ರಿಗೆ ತೋರಿಸ್ದೆ. ಅಲ್ಲೂ ಕೂಡ ನನಗೆ ಸೆಟ್ ಆಗಲಿಲ್ಲ. ಅದಾದಮೇಲೆ ಆಯುರ್ವೇದದಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಒಬ್ರು ಹೇಳಿದ್ರು. ಸರಿ ಅಂತ ಹೇಳಿ ನಾನು ಆಯುರ್ವೇದದಲ್ಲಿ ಹೋಗಿ ತೋರಿಸ್ದೆ. ಅಲ್ಲಿ ತೋರಿಸ್ಕೊಂಡು ಬಂದಮೇಲೆ ನನ್ನ ಫೇಸು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಆಗ್ತಿದೆ. ಪಿಗ್ಮೆಂಟೇಷನ್ನು ಕೂಡ ತುಂಬಾ ಕಮ್ಮಿ ಆಗ್ತಾಯಿದೆ. ನನಗೆ ಅನಿಸಿದೆ ನನ್ನ ಮುಖ ನೋಡಿ ಎಲ್ಲೋ ಒಂದು ಕಡೆ ನನ್ನ ಫೇಸ್ ಚೇಂಜಸ್ ಆಗ್ತಿದೆ ಅಂತ. ಅವ್ರು ಹೇಳಿದರು ಸಡನ್ನಾಗಿ ನಿಮಗೆ ವರ್ಕ್ ಆಗೋಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅವ್ರು ಹೇಳ್ದಂತೆ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗ್ತಾಯಿದೆ ಆಯುರ್ವೇದ ಮೆಡಿಷನು. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡಿನ ವ್ಯವಹಾರ ಎಲ್ಲ ವೀಡಿಯೋ ಏನಕ್ಕೆ ಹಾಕಬೇಕು ಅಂತ ಯಾರೋ ಒಬ್ಬರು ಮಾಡಿದಾರಂತೆ ಮಹಾನ್ ಭಾವರೇ ನಿಮ್ಗೆ ಹೇಳೋದಿಷ್ಟೇ. ಹಂಗೇನಾರು ಆದರೆ ಅವ್ರು ಕೊಡಬೇಕಾಗಿರೋ ದುಡ್ಡೆಲ್ಲ ನೀವೇ ಕೊಟ್ಬಿಡಿ. ಇನ್ಮೇಲೆ ನಾನು ವೀಡಿಯೋ ಮಾಡಲ್ಲ. ನಾನು ಮಾಡೋ ವೀಡಿಯೋಯಿಂದ ಕೆಲವರು ಎಚ್ಚೆತ್ಕೊಂಡಿದ್ದಾರೆ. ಹಾಗಾಗಿ ವೀಡಿಯೋ ಮಾಡಿದೆ, ನನ್ನ ಅನುಭವದಲ್ಲಾಗಿತ್ತು. ನಿಮಗೇನಾದರೂ ಅಷ್ಟು ನಾನು ಮಾಡೋ ವೀಡಿಯೋದಲ್ಲಿ ನಿಮಗೆ ಬೇಜಾರಾಗ್ತಿದೆ ಅಂದರೆ ನೀವೇ ಕೊಟ್ಬಿಡಿ, ಅಕೌಂಟ್ ನಂಬರ್ ಕಳಿಸ್ತೀನಿ. ನೀವು ಆಮೇಲೆ ಅವ್ರ ಹತ್ರ ನಿಧಾನಕ್ಕೆ ಈಸ್ಕೊಳ್ಳಿ. ಅಷ್ಟೇ ನಾನು ಹೇಳೋದು. ಬೇರೆಯವ್ರ ಬಗ್ಗೆ ವೀಡಿಯೋ ಮಾಡಬೇಕು ಅನ್ನೋಕ್ಕೆ ಮುಂಚೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿ. ನನ್ನ ಬಗ್ಗೆ ಯಾವನೋ ಒಬ್ಬ ವೀಡಿಯೋ ಮಾಡಿದಾಗ ಆ ಕುಂಬಳಕಾಯಿ ಕಳ್ಳ ಇನ್ನೊಬ್ರು ಯಾರೋ ಬಂದುಬಿಟ್ಟು ಎಲ್ಲರೂ ಕಮೆಂಟ್ ಹಾಕ್ತಿದ್ದಾರೆ ನನಗೆ, ನಿಮ್ಮ ತಂಗಿಗೆ ಬುದ್ಧಿ ಹೇಳಿ ಅಂತ. ನಾನೇನು ಯಾರನ್ನಾರ ಏನಾದರೂ ಮಾಡಿಬಿಟ್ಟಿದ್ನ, ಏನಾರು ಆಗೋಗ್ಬಿಟ್ಟಿತ್ತಾ ನನ್ನ ಬುದ್ಧಿ ಹೇಳೋಕ್ಕೆ? ಏನೂ ಇಲ್ಲ. ನಾನು ನೆಟ್ಟಿಗೆ ನನ್ನ ಪಾಡಿಗೆ ನಾನು ಹೋಗ್ತಾಯಿದ್ದೀನಿ. ಸುಮ್ಮನಿರೋಳನ್ನ ಕೆಣ್ಕೊಂಬತ್ತಾ ಇರೋದೇ ನೀವೆಲ್ಲರೂ. ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ ಅಷ್ಟೇ. ಇರೋದನ್ನು ನೀಟಾಗಿ ಹೇಳ್ತೀನಿ ಅಷ್ಟೇ. ನಾನು ಯಾರ ವಿಷಯಕ್ಕೂ ಹೋಗಲ್ಲ. ಇನ್ನು ಮುಂದೆ ನನ್ನ ವಿಷಯಕ್ಕೆ ಬಂದರು ಅಂತ ಅಂದರೆ ಒಬ್ಬರೂ ಕೂಡ ಬಿಡಲ್ಲ. ನಾನು ಸುಮ್ಮನೆ ಸೈಲೆಂಟಾಗೇ ಇದ್ದೆ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ. ಈಗೂ ಕೂಡ ಹಾಗೆ ಇರೋದು. ನನ್ನ ವಿಷಯಕ್ಕೆ ಬಂದರೆ ಮಾತ್ರ ಯಾರನ್ನು ಬಿಡಲ್ಲ. ನನಗೂ ಕೂಡ ಕೇಳಿ ನೋಡಿ ಸಾಕಾಗ್ಬಿಟ್ಟಿದೆ. ಈ ಸೋಷಿಯಲ್ ಮೀಡಿಯಾ ಹೇಗೆ ಅಂದರೆ ನಮ್ಮ ಜೊತೆ ಇದ್ದಾಗ ನಮ್ಮನ್ನು ಒಳ್ಳೆಯವರು ಅಂತಾರೆ, ನಮ್ಗೆ ಆಗದೇ ಇರೋರ ಜೊತೆ ಹೋದಾಗ ಅವರು ಒಳ್ಳೆಯವರು ಅಂತಾರೆ. ಹಾಗೆ ಅಂಥ ಜನ. ಅದಕ್ಕೆ ಜನರು ಸಹವಾಸ ಬೇಡ ಅಂತ ಹೇಳಿ ನಾನು ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ನನ್ನದೇ 108 ಕೆಲಸ ಇರುತ್ತೆ ಮನೆಯಲ್ಲಿ. ನನ್ನ ಪೇಷಂಟ್ ತಾಯಿನ ಇಟ್ಕೊಂಡು ನನಗೆ ಸಿಕ್ಕಾಬಟ್ಟೆ ಕೆಲಸ. ಬೆಳಗ್ಗೆ ಹೇಳ್ತು ಅಂದರೆ ರಾತ್ರಿವರೆಗೂ ಮಲಗೋವರೆಗೂ ಸಿಕ್ಕಾಬಟ್ಟೆ ಮನೇಲೇ ಕೆಲಸಗಳಿರುತ್ತೆ. 108 ಸಮಸ್ಯೆಗಳು ನಮ್ಮದೇ ಇರುತ್ತೆ. ಅದರಲ್ಲಿ ಇವ್ರದ್ದು ಬೇರೆ ತಲೆನೋವುಗಳು. ಸುಮ್ಮನೆ ಇರಲ್ಲ ಅಂತಾರೆ. ಏನಾದರೂ ಆಗಲಿ ಕೆಣ್ಕೊಂಬರ್ಬೇಕು ಅನ್ನೋದ್ರಲ್ಲೇ ಇವ್ರದ್ದೊಂದು ಇದಾಗ್ಬಿಟ್ಟಿರುತ್ತೆ. ಇವರೆಲ್ಲ ನೆನ್ನೆ ಮೊನ್ನೆ ಬಂದವರು. ನಾವೆಲ್ಲ ಸುಮಾರು ವರ್ಷದಿಂದ ವೀಡಿಯೋ ಮಾಡ್ಕೊಂಡು ಬಂದಿರೋದು. ನಾವು ಹೆಂಗೆ ಏನು ಅನ್ನೋದು ಜನಕ್ಕೆ ಗೊತ್ತು. ಇವ್ರು ಯಾರೋ ಬಂದ್ಬಿಟ್ಟು ಬೇರೆಯವ್ರಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಹಂಗೇನಾದರೂ ಬುದ್ಧಿ ಹೇಳಲೇಬೇಕು ಮಾಡಲೇಬೇಕು ಅಂದರೆ ನಮಗೆ ಬರಬೇಕಾಗಿರೋದು ಇಷ್ಟು ಅಮೌಂಟು ಅಂತ ಹೇಳ್ತೀನಿ, ತಂದು ಕೊಟ್ಬಿಟ್ಟು ಬುದ್ಧಿನೂ ಹೇಳ್ಬಿಟ್ಟು ಹೋಗಿ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ನೀವು ಅವ್ರ ಹತ್ರ ಈಸ್ಕೊಳ್ಳಿ. ನೋಡಿ ಹಿಂಗೇನಾದ್ರು ಇತ್ತು ಅಂದರೆ ನನಗೆ ಡೈರೆಕ್ಟು ಮೆಸೇಜ್ ಹಾಕಿ, ನಾವು ಆಯಿತು ಬರ್ತೀವಿ, ನಮಗೇನು ಕೊಡಬೇಕೋ ಅದನ್ನೆಲ್ಲ ನೀಟಾಗಿ ನೀವೇ ಕ್ಲಿಯರ್ ಮಾಡಿಬಿಡಿ. ನಿಮ್ಮದೊಂದು ಫೋಟೋನ ಇಟ್ಬಿಟ್ಟು ದೇವ್ರ ಮನೇಲಿ ಪೂಜೆನೂ ಮಾಡಿಬಿಡ್ತೀನಿ. ಲೈಫಲ್ಲಿ ಇಂಥ ಒಂದು ಒಳ್ಳೆ ಕೆಲಸನ ಮಾಡಿದ್ರು ಪಾಪ ಯಾರೋ ಅಂತ ಹೇಳಿ ನಿಮ್ಮ ಹೆಸ್ರು ಹೇಳ್ಬಿಟ್ಟು ಒಂದು ದಿನ ತುಪ್ಪದ ದೀಪನೂ ಕೂಡ ನಿಮಗೆ ಹಚ್ಚಿಟ್ಬಿಡ್ತೀನಿ. ಇವೆಲ್ಲ ಮಾಡೋಂಗಿದ್ದಿದ್ರೆ ಯಾಕೆ? ಫಸ್ಟು ನಿಮ್ಮದು ನೀವು ನೋಡ್ಕೊಳ್ಳಿ. ನಿಮ್ಮದೇ ಬೇಜಾನಿರುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಅಷ್ಟು ನಾನು ಮಾತಾಡೇ ಆಡ್ತೀನಿ ಅನ್ನೋದಾದರೆ ನಾನು ಹೇಳ್ದಂಗೆ ನಮಗೆ ಎಷ್ಟು ಬರಬೇಕು ಅಷ್ಟು ಕ್ಲಿಯರ್ ಮಾಡಿಬಿಡಿ ನೀವೇ. ಆಮೇಲೆ ಅವ್ರ ಹತ್ರ ನಿಧಾನಕ್ಕೆ ಮಾತುಕತೆ ಆಡಿಕೊಂಡು ಉಣ್ಕೊಂಡು ತಿನ್ಕೊಂಡು ನಕ್ಕೊಂಡು ವಿಡಿಯೋ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಈಸ್ಕೊಳ್ಳಿ ಅಷ್ಟೇ. ಬೇರೆಯವ್ರ ಬಗ್ಗೆ ವಹಿಸ್ಕೊಂಡು ಮಾತಾಡ್ತೀರಾ ಅಂದಮೇಲೆ ಇದೊಂದು ಒಳ್ಳೆ ಕೆಲಸ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರು ಮಾಡಿಬಿಡ್ತೀರಾ ನೀವು. ಅಪ್ಪ ದೇವರೇ, ಎಂಥ ಜನಗಳಿರ್ತಾರೆ ನೋಡಿ. ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಂತೂ ಇಷ್ಟೇ ಹೇಳೋದು. ನಾನಂತೂ ಇನ್ನು ಮುಂದೆ ಸುಮ್ಮನೆ ಇರೋ ಮಗಳೇ ಅಲ್ಲ. ನನ್ನ ವಿಷಯಕ್ಕೆ ಬಂದರೆ ಯಾರನ್ನೂ ಕೂಡ ಬಿಡೋದೇ ಇಲ್ಲ. ನಾನಂತೂ ಯಾರ ವಿಷಯಕ್ಕೂ ಹೋಗಲ್ಲ. ನಾನಾಯಿತು ಕೆಲಸ ಆಯಿತು ಅಂತ ಅವತ್ತಿಂದ ಇವತ್ತುವರೆಗೂ ಹಾಗೆ ಇದ್ದೀನಿ ಅಷ್ಟೇ. ಎಲ್ಲ ದೇವ್ರು ನೋಡ್ಕೋತಾರೆ. ಯಾರ್ಯಾರ ಯೋಗ್ಯತೆ ಏನು ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ ಅಷ್ಟೇ. ಬನ್ನಿ, ಹಂಗೇನಾರು ಫ್ರೀಯಾಗಿತ್ತು ಅಂದರೆ ನನ್ನ ಮನೇಲಿ ಬೇಜಾನು ಕೆಲಸಗಳಿದೆ. ತೊಳೆಯೋದು, ಬೆಳಗೋದು, ಗುಡಿಸೋದೆಲ್ಲ. ಹಂಗೇನಾರು ಇತ್ತು ಅಂದರೆ ಬಂದುಬಿಡಿ, ತೊಳೆದು ಬೆಳಗಿ ಹೋಗೋರಂತೆ.